ದೆಹಲಿಯ ಸೇನಾ ಆಸ್ಪತ್ರೆಯಲ್ಲಿ ಅಭಿನಂದನ್. ಇಂದು ಅಭಿನಂದನ್ ಅವರಿಗೆ ವೈದ್ಯಕೀಯ ತಪಾಸಣೆ ಆಗುತ್ತೆ. ಮತ್ತೊಮ್ಮೆ ಆರೋಗ್ಯ ಪರೀಕ್ಷೆಯನ್ನ ವೈದ್ಯರು ನಡೆಸ್ತಾರೆ. ಹಾಗಾಗಿ ಏನಾದರೂ ಟ್ರೀಟ್ಮೆಂಟ್ಗಳು ಬೇಕಾಗುತ್ತಾ, ಅವರ ಆರೋಗ್ಯ ಸ್ಥಿತಿ ಹೇಗಿದೆ, ಇದೆಲ್ಲದರ ತಪಾಸಣೆ ಇವತ್ತು ಆಗುತ್ತೆ. ದೆಹಲಿಯ ಸೇನಾ ಆಸ್ಪತ್ರೆಯಲ್ಲಿ ವಿಂಗ್ ಕಮಾಂಡರ್ ಅಭಿನಂದನ್ ವರ್ತಮಾನ್ ಅವರ ವೈದ್ಯಕೀಯ ತಪಾಸಣೆ ಇವತ್ತು ನಡೆಯುತ್ತೆ. ಹಾಗಾಗಿ ಏನೇನು ಆರೋಗ್ಯದಲ್ಲಿ ಏನೇನು ಏರ್ಪೇರ್ ಆಗಿದೆ, ಉಸಿರಾಟದಲ್ಲಿ ನಾರ್ಮಲ್ ಇದೆಯಾ, BP ಚೆಕಪ್ ಇರಬಹುದು, ಬ್ಲಡ್ ಪ್ರೆಷರ್ ಎಲ್ಲವನ್ನೂ ಕೂಡ ನೋಡಲಾಗುತ್ತೆ. ಏನಾದರೂ ಖಿನ್ನತೆಗೆ ಒಳಗಾಗಿದ್ದಾರೆ, ಮೆಂಟಲಿ ಎಷ್ಟು ಇದಾಗಿದ್ದಾರೆ, ಏನಾದರೂ ಒಂದು ಪ್ರೆಷರ್ಗೆ ಒಳಗಾಗಿದ್ದಾರೆ ಅನ್ನೋದು, ರಕ್ತದಲ್ಲಿ ಯಾವುದಾದ್ರೂ ವಿಷಪೂರಿತ ಅಂಶ ಇದೆಯಾ ಇದನ್ನು ಕೂಡ ಚೆಕ್ ಮಾಡಲಾಗುತ್ತೆ. ದೇಹದಲ್ಲಿ ಯಾವುದಾದ್ರೂ ರಹಸ್ಯ ಸಾಧನವನ್ನ ಇಡಲಾಗಿದೆಯಾ, ಏನಾದರೂ ಟ್ರ್ಯಾಕಿಂಗ್ ಡಿವೈಸ್ ಅಥವಾ ಟ್ರ್ಯಾಕಿಂಗ್ ಚಿಪ್ ಅನ್ನ ಅಳವಡಿಸಲಾಗಿದೆ, ಇಂಥದ್ದು ಹಲವಾರು ಸ್ಕ್ಯಾನಿಂಗ್ ಕೂಡ ಆಗುತ್ತೆ. ಯಾಕಂದ್ರೆ ಶತ್ರು ರಾಷ್ಟ್ರದಿಂದ ವಾಪಸ್ ಬರಬೇಕಾದ್ರೆ ಎಲ್ಲಾ ರೀತಿಯಾಗೂ ಕೂಡ ಅಲ್ಲಿ ಪರೀಕ್ಷೆ ಮಾಡಬೇಕಾಗುತ್ತೆ. ಮಾನಸಿಕವಾಗಿಯೂ ಕೂಡ ಅಭಿನಂದನ್ ಅವರ ಪರೀಕ್ಷೆ ಹೇಗಿದ್ದಾರೆ, ಅವರ ಏನಾದರೂ ತೊಂದರೆಗಳಿದೆಯಾ ಅನ್ನೋದನ್ನ ನೋಡಬೇಕಾಗುತ್ತೆ. ಇನ್ನು ಆರೋಗ್ಯ ತಪಾಸಣೆಯ ಬಳಿಕ ಅಭಿನಂದನ್ ವಿಚಾರಣೆ ಆಗುತ್ತೆ. ವಾಯುಸೇನೆ ಅಧಿಕಾರಿಗಳಿಂದ ಅಭಿನಂದನ್ ಅವರ ವಿಚಾರಣೆ, ಬಳಿಕ ರಾ IB ಸೇರಿ ತನಿಖಾ ತಂಡಗಳಿಂದ ವಿಂಗ್ ಕಮಾಂಡರ್ ಅಭಿನಂದನ್ ವರ್ತಮಾನ್ ಅವರ ವಿಚಾರಣೆ ಆಗುತ್ತೆ. ಯಾಕಂದ್ರೆ ಇದು ದೇಶದ ಭದ್ರತೆಯ ದೃಷ್ಟಿಯಿಂದ ಇವೆಲ್ಲವೂ ಕೂಡ ಅನಿವಾರ್ಯ, ಮ್ಯಾಂಡೇಟರಿ. ವಾಯುಸೇನೆಯ ಒಂದು ವಿಚಾರಣೆಯ ಬಳಿಕ ರಾ ಮತ್ತು IB ಇವರು ಕೂಡ ವಿಚಾರಣೆಯನ್ನು ನಡೆಸ್ತಾರೆ. ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸುವಂತಹ ಸಾಧ್ಯತೆ ಇದೆ. ಶತ್ರು ರಾಷ್ಟ್ರದ ವಶದಲ್ಲಿದ್ದಂತ ವಿಂಗ್ ಕಮಾಂಡರ್ ಈಗ ಬಂದ ನಂತರ ವಿಚಾರಣೆ ಆಗುತ್ತೆ. ಏನಾದ್ರೂ ಪಾಕ್ಗೆ ರಹಸ್ಯವನ್ನ ಬಿಟ್ಕೊಡ್ಬೇಕಾದಂತ ಪರಿಸ್ಥಿತಿ ನಿರ್ಮಾಣವಾಯ್ತಾ, ನಿಮ್ಮ ಮೇಲೆ ಒತ್ತಡ ಹಾಕಿದ್ರ, ಹಾಗಾಗಿ ನೀವು ಹೇಳಬೇಕಾಯ್ತಾ, ಅಥವಾ ಜೊತೆಗೆ ಎಲ್ಲ ಆಯಾಮದಲ್ಲೂ ಕೂಡ ಪಾಕಿಸ್ತಾನದ ಏನಾದ್ರೂ ಮಾಹಿತಿಗಳು ನಿಮ್ಗೆ ಗೊತ್ತಾಯ್ತಾ ಅನ್ನೋದು ಕೂಡ, ನೀವು ಯಾವ ರೀತಿಯಾಗಿ ಅಲ್ಲಿ ಅವ್ರು ನಿಮ್ಮನ್ನ ನಡ್ಸ್ಕೊಂಡ್ರು, ಏನಾಯ್ತು ಆಕ್ಚುಲಿ ನೀವು ಅಲ್ಲಿ ಲ್ಯಾಂಡ್ ಆದ ನಂತರ ಏನೇನಾಯ್ತು, ನಿಮ್ಮನ್ನ ಎಲ್ಲಿ ಇರಿಸಲಾಗಿತ್ತು, ಏನೇನ್ ಪ್ರಶ್ನೆಗಳನ್ನ ಕೇಳಿದ್ರು, ನಿಮ್ಮ ಉತ್ತರ ಅದಕ್ಕೆ ಯಾವ ರೀತಿಯಾಗಿತ್ತು, ಜೊತೆಗೆ ವಾಪಸ್ ಕಳಿಸ್ಬೇಕಾದ್ರೂ ಕೂಡ ಏನೇನಾಯ್ತು, ಇವೆಲ್ಲವನ್ನು ಕೂಡ ಡೀಟೇಲ್ ಆಗಿ ಅಲ್ಲಿ ಇಂಟ್ರಾಗೇಷನ್ ಮಾಡಲಾಗುತ್ತೆ. ಇದೀಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಧರಣೇಶ್ ದೆಹಲಿಯಿಂದ. ಧರಣೇಶ್, ಇದೀಗ ಇವತ್ತಿನ ದಿನ ಸಾಕಷ್ಟು ಎಲ್ರಿಗೂ ಕೂಡ ಕುತೂಹಲ ಇರುತ್ತೆ. ನಿನ್ನೆ ಏನೊಂದು ಸಮಾಧಾನ ಆಯ್ತು, ಆದ್ರೆ ಇವತ್ತು ಏನೇನಾಗ್ಬೋದು, ಅವರ ಆರೋಗ್ಯ ಹೇಗಿದೆ, ಜೊತೆಗೆ ವಿಚಾರಣೆ ಕೂಡ ಇದೆ ಅನ್ನೋದು ಬಹಳ ಪ್ರಮುಖವಾದದ್ದು. ಅವಿನಾಶ್, ಈಗ ಅಭಿನಂದನ್ ವರ್ಧಮಾನ್ ಪಾಕಿಸ್ತಾನಕ್ಕೆ ಹೋದಾಗ ಅಲ್ಲೊಂದು ವಿಡಿಯೋ ರಿಲೀಸ್ ಆಗಿತ್ತು. ಅವರು ಏನೋ ಚಹಾ ಸೇವಿಸ್ತಾ ನಾನು ಬಹಳ ಆರಾಮವಾಗಿದ್ದೀನಿ ಮತ್ತು ಪಾಕಿಸ್ತಾನ ನನ್ನನ್ನು ತುಂಬಾ ಚೆನ್ನಾಗಿ ನಡೆಸ್ಕೊಳ್ತು ಅನ್ನುವಂತ ವಿಡಿಯೋ ರಿಲೀಸ್ ಮಾಡಿದ್ರು. ಇದಾದ ಬಳಿಕ ನಿನ್ನೆ ಮತ್ತೊಂದು ವಿಡಿಯೋ ರಿಲೀಸ್ ಆಗಿತ್ತು. ಅದರಲ್ಲೂ ಕೂಡ ಏನೋ ಯಾವುದೇ ರೀತಿ ಸಮಸ್ಯೆ ಇಲ್ಲ, ಪಾಕಿಸ್ತಾನ ಸೇನೆ ತನ್ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತು ಅನ್ನುವಂತ ಅರ್ಥದಲ್ಲೇ ಇತ್ತು. ಇಡೀ ಆ ವಿಡಿಯೋನ ಗಮನಿಸ್ತಾ ಇದ್ರೆ ಆ ಅರ್ಥಗಳನ್ನ ಅದು ಧ್ವನಿಸ್ತಾ ಇತ್ತು. ಸೊ ಈಗ ನಿಜಕ್ಕೂ ಕೂಡ ಇವೆಲ್ಲವೂ ಕೂಡ ಏನು ಖಾತ್ರಿ ಆಗಬೇಕಾದ್ರೆ ಭಾರತ ಅಭಿನಂದನ್ ವರ್ಧಮಾನ್ ಅವರನ್ನ ವಿಚಾರಣೆಯನ್ನ ಮಾಡಬೇಕು ಮತ್ತು ವೈದ್ಯಕೀಯ ತಪಾಸಣೆಯನ್ನ ಮಾಡಬೇಕು. ವೈದ್ಯಕೀಯ ತಪಾಸಣೆ ಮಾಡ್ತಿರುವ ಉದ್ದೇಶಗಳೇನಂತಂದ್ರೆ, ದೈಹಿಕವಾಗಿ ಪಾಕಿಸ್ತಾನ ಅಭಿನಂದನ್ ವರ್ಧಮಾನ್ ಅವರನ್ನ ಹಿಂಸೆ ನೀಡಿದೆಯಾ ಅನ್ನುವಂಥದ್ದನ್ನ ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೋಸ್ಕರ, ಜೊತೆಗೆ ವರ್ಧಮಾನ್ ವಿಮಾನದಿಂದ ಪ್ಯಾರಾಚೂಟ್ ಮೂಲಕ ನೆಲಕ್ಕೆ ಜಿಗಿದಾಗ ಆಗ ಅವರ ದೈಹಿಕಕ್ಕೆ ದೈಹಿಕವಾಗಿ ಏನಾದರೂ ಅವರಿಗೆ ಪೆಟ್ಟಾಗಿದೆಯಾ ಅನ್ನುವಂಥದ್ದನ್ನ ಪತ್ತೆ ಮಾಡ್ಲಿಕ್ಕೋಸ್ಕರ ಇದು ಮಿಲಿಟರಿ ನಿಯಮಗಳ ಪ್ರಕಾರ ಈ ಎಲ್ಲ ಫಾರ್ಮಾಲಿಟೀಸ್ ಗಳನ್ನ ಮಾಡಬೇಕು. ಸೊ ಆ ಕಾರಣಕ್ಕೋಸ್ಕರ ಅವರಿಗೆ ದೈಹಿಕವಾಗಿ ವೈದ್ಯಕೀಯ ತಪಾಸಣೆಯನ್ನ ಮಾಡಲಾಗುತ್ತೆ. ಇನ್ನೊಂದ್ ಕಡೆ ವಿಚಾರಣೆಗೆ ಒಳಪಡಿಸಿ ಪಾಕಿಸ್ತಾನ ಯಾವ ರೀತಿ ನಿಮ್ಮನ್ನ ನಡೆಸ್ಕೊಳ್ತು ಅನ್ನೋ ನಿಟ್ಟಿನಲ್ಲಿ ವಿಚಾರಣೆಯನ್ನ ಮಾಡ್ತಾರೆ. ಯಾಕೆಂತಂದ್ರೆ ಅಭಿನಂದನ್ ವರ್ಧಮಾನ್ 60 ಗಂಟೆ 30 ನಿಮಿಷ ಪಾಕಿಸ್ತಾನದ ವಶದಲ್ಲಿದ್ರು. ಆ ಸಂದರ್ಭದಲ್ಲಿ ಖಂಡಿತಕ್ಕೂ ಪಾಕಿಸ್ತಾನ ಇವರಿಂದ ಕೆಲವು ಮಾಹಿತಿ ಪಡೆಯುವಂತ ಪ್ರಯತ್ನವನ್ನ ಮಾಡಿರುತ್ತೆ ಅಲ್ಲಿನ ಸೇನೆ.
ಸೊ ಹಾಗಾಗಿ ಯಾವ ಮಾಹಿತಿಗಳನ್ನ ಅದು ಬಯಸಿತ್ತು, ನೀವೇನು ಮಾಹಿತಿಯನ್ನ ಹಂಚಿಕೊಂಡ್ರಿ, ನಿಮ್ಮನ್ನ ಯಾವ ರೀತಿ ನಡೆಸ್ಕೊಳ್ಳಾಯ್ತು, ಮತ್ತೆ ಕ್ರಾಸ್ ಎಕ್ಸಾಮಿನೇಷನ್ ಯಾವ ರೀತಿ ಎಲ್ಲ ಇತ್ತು ಅನ್ನುವ ನಿಟ್ಟಿನಲ್ಲಿ ಈ ವಿಚಾರಣೆಯನ್ನ ಮಾಡಲಾಗತ್ತೆ. ಅನುಮಾನಗಳ ಬಂದ್ರೆ ಹೆಚ್ಚಿನ ವಿಚಾರಣೆಯನ್ನ ಮಾಡಲಾಗತ್ತೆ. ಭಾರತೀಯ ಸೇನಾ ಅಧಿಕಾರಿಗಳು ಅಷ್ಟೇ ಅಲ್ಲದೆ ಐಬಿ ಮತ್ತು ರಾ ಅಧಿಕಾರಿಗಳು ಕೂಡ ಪ್ರತ್ಯೇಕ ವಿಚಾರಣೆಯನ್ನ ನಡೆಸ್ತಾರೆ. ಸೊ ಈ ಎಲ್ಲ ಪ್ರೊಸೆಸ್ಗಳು ಆಗ್ತವೆ, ಅದಕ್ಕೊಂದಷ್ಟು ಸಮಯ ಕೂಡ ಹಿಡಿಯುತ್ತೆ. ಅಂದ್ರೆ ಎಂಟೈರ್ ಇಡೀ ದಿನ ಬಹುಶಃ ಇದಕ್ಕೆ ಕಳೆದು ಹೋಗುವಂತ ಸಾಧ್ಯತೆಗಳು ಇರ್ತವೆ. ಅವಿನಾಶ್, ಗಣೇಶ್ ಆಗಿ ಸಂಪರ್ಕದಲ್ಲಿದೆ. ಈಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಪಾಕಿಸ್ತಾನ ನಿನ್ನೆ ಏನೇನಾಯ್ತು, ಶಾಂತಿ ಅದಿದು ಅಂತ ಮಾತನಾಡ್ತಾರೆ. ಈಗ ಮತ್ತೊಮ್ಮೆ ಒದ್ದಟ್ಟತನವನ್ನ ಮುಂದುವರಿಸಿದೆ ಪಾಕಿಸ್ತಾನ. ರಾತ್ರಿ ಇಡೀ ಪದೇ ಪದೇ ಪಾಕ್ನಿಂದ ಗುಂಡಿನ ದಾಳಿ ಆಗಿದೆ. ಒಂದು ಕಡೆ ತೊಟ್ಟಿಲನ್ನು ತೂಗೋದು ಅವರೇ, ಅದೇ ರೀತಿಯಾಗಿ ಮಗುವನ್ನ ಚಿವುಟುವಂತ ಕೆಲಸ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಒಂದ್ ಕಡೆ ಅಲ್ಲಿ ನಾವು ಶಾಂತಿಗೋಸ್ಕರ ಒಂದು ಪೀಸ್ ಜೆಸ್ಚರ್ ಅಂತ ಅಭಿನಂದನ್ ಅವ್ರನ್ನ ಬಿಡುಗಡೆ ಮಾಡಿದೆ. ಆದ್ರ ಬೆನ್ನಲ್ಲೇ ಪಾಕ್ನ ಮೊಂಡಾಟ ಈಗ ಗೊತ್ತಾಗ್ತಿದೆ. ಗಡಿಯಲ್ಲಿ ಮತ್ತೆ ಗುಂಡಿನ ಒಂದು ದಾಳಿಯನ್ನ ನಡೆಸ್ತಾ ಇದ್ದಾರೆ. ಈ ಮೂಲಕ ಪಾಕಿಸ್ತಾನ ಏನೇ ಮಾಡ್ಲಿ ನಮ್ಮ ಬುದ್ಧಿಯನ್ನ ನಾವು ಬಿಡೋದಿಲ್ಲ ಅನ್ನೋ ರೀತಿಯಾಗಿ ಮತ್ತೊಮ್ಮೆ ಸಾಬೀತು ಮಾಡ್ತಾ ಇದೆ. ಪಾಕಿಸ್ತಾನದಿಂದ ಕದನ ವಿರಾಮದ ಉಲ್ಲಂಘನೆ ಆಗ್ತಿದೆ. ಅಭಿನಂದನ್ ವಿಂಗ್ ಕಮಾಂಡರ್ ಅವರ ಒಂದು ಬಿಡುಗಡೆಯ ಬೆನ್ನಲ್ಲೇ ಪಾಕಿಸ್ತಾನ ತನ್ನ ಒಂದು ಉದ್ದಟತನವನ್ನ ಮತ್ತೆ ಮೆರೆತಿರುವಂಥದ್ದು. ಪಾಕಿಸ್ತಾನದಿಂದ ಕದನ ವಿರಾಮದ ಉಲ್ಲಂಘನೆ ಆಗ್ತಿದೆ. ಪೂಂಚ್ನಲ್ಲಿ ಪಾಕಿಸ್ತಾನ ಗುಂಡಿನ ದಾಳಿಗೆ 3 ಸಾವಾಗಿದೆ. ಪಾಕ್ ಗುಂಡಿನ ದಾಳಿಗೆ 3 ನಾಗರಿಕರ ಸಾವಾಗಿರುವಂಥದ್ದು. ಹಾಗಾಗಿ ಎಲ್ಲೊಂದ್ ಕಡೆ ಮತ್ತೊಮ್ಮೆ ಪಾಕಿಸ್ತಾನ ಮತ್ತೆ ತನ್ನ ಬುದ್ಧಿಯನ್ನ ತೋರಿಸ್ತಾ ಇದೆ. 2 ಯೋಧರು ಸೇರಿ 4ವರಿಗೆ ಗಾಯ ಆಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಿರೋದು. ಭಾರತೀಯ ಸೇನೆಯಿಂದ ಪಾಕ್ಗೆ ತಕ್ಕನಾದ ಉತ್ತರ ಕೂಡ ಸಿಕ್ಕಿದೆ. ನಿನ್ನೆ ರಾತ್ರಿ ಹಂದ್ವಾರದಲ್ಲಿ ಸೇನಾ ಎನ್ಕೌಂಟರ್ ಕೂಡ ಆಗಿದೆ. ಹಾಗಾಗಿ ಉಗ್ರರ ದಾಳಿಗೆ ಸಾಕಷ್ಟು ತೊಂದರೆಗಳಾಗ್ತಿದ್ದಾವೆ. ಇನ್ನು ಉಗ್ರರ ದಾಳಿಗೆ 4 ಯೋಧರು ಹುತಾತ್ಮರಾಗಿರುವಂತಹ ವಿಚಾರ, 2 ಅಧಿಕಾರಿಗಳು ಸಿಆರ್ಪಿಎಫ್ ಇನ್ಸ್ಪೆಕ್ಟರ್ಗಳು ಹುತಾತ್ಮರಾಗಿದ್ದಾರೆ ಅನ್ನೋ ವಿಚಾರ ಗೊತ್ತಾಗ್ತಿದೆ. ಗಡಿಯಲ್ಲಿ ಭಾರಿ ಕಣ್ಗಾವಲು ಮತ್ತೆ ಮುಂದುವರೆದಿದೆ. ಪಾಕಿಸ್ತಾನದ ಉಪಟಳ ಮತ್ತೆ ಮುಂದುವರೆದಿರೋದು. ಒಂದ್ ಕಡೆ ವಿಂಗ್ ಕಮಾಂಡರ್ ಅಭಿನಂದನ್ ವರ್ಧಮಾನ್ ಅವ್ರನ್ನ ರಿಲೀಸ್ ಮಾಡುವ ಮೂಲಕ ನಮ್ಗೆ ಶಾಂತಿ ಬೇಕು, ಒಳ್ಳೆಯ ಸಂಬಂಧ ಬೇಕು ಅಂತ ಒಂದ್ ಕಡೆ ಹೇಳುತ್ತೆ ರಾಜತಾಂತ್ರಿಕವಾಗಿ. ಅದೇ ರೀತಿಯಾಗಿ ಇನ್ನೊಂದು ಕಡೆ ಆನ್ ಫೀಲ್ಡ್ ನಾವು ಚಿತ್ರಣವನ್ನ ನೋಡಿದ್ರೆ ಅವರ ಕೆಲಸವೇ ಬೇರೆ, ಅಲ್ಲಿ ಗುಂಡಿನ ಚಕಮಕಿ ಮುಂದುವರಿತಾನೆ ಇದೆ. ಹಾಗಾಗಿ ಡಬಲ್ ಸ್ಟ್ಯಾಂಡರ್ಡ್ಗಳು ಪಾಕಿಸ್ತಾನದಿಂದ ಬಹಳ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ನೀವು ಪ್ರತ್ಯೇಕವಾಗಿ 2 ದೃಶ್ಯಗಳನ್ನ ನೋಡ್ತಾ ಇದ್ರೆ, ಒಂದ್ ಕಡೆ ಶಾಂತಿ, ಇನ್ನೊಂದು ಕಡೆ ಹಿಂಸೆ ಅನ್ನೋ ರೀತಿಯಾಗಿ ಅವರ ನಿಲುವಿದೆ. ಧರಣೇಶ್ ಮಾತಾಡ್ತಾ ಇದ್ರು ಆಗ್ಲೇ. ಧರಣೇಶ್, ಈಗ ನಾವು ನೋಡ್ತಾ ಇದೀವಿ, ಒಂದ್ ಕಡೆ ಶಾಂತಿಯ ಮಂತ್ರ, ಇನ್ನೊಂದ್ ಕಡೆ ಕುತಂತ್ರ. ಇದೇ ಪಾಕಿಸ್ತಾನದು, ಯಾವತ್ತೂ ಇದು ಬದಲಾಗಲ್ಲ ಅಂತ ಅನ್ಸುತ್ತೆ. ಏನಾಗಿದೆ ಈಗ ಗಡಿಯಲ್ಲಿ ಅನ್ನೋದು? ಡೆಫಿನೆಟ್ಲಿ ದಿಸ್ ಇಸ್ ದ ಡಬಲ್ ಸ್ಟ್ಯಾಂಡರ್ಡ್ ಆಫ್ ಪಾಕಿಸ್ತಾನ್. ಯಾಕೆಂತಂದ್ರೆ ಒಂದ್ ಕಡೆ ಪುಲ್ವಾಮಾ ಘಟನೆ ಆದ ಬಳಿಕ ನಾವು ಇಲ್ಲಿ ಇವತ್ತಿನವರೆಗೆ, ಯಾಕೆಂದ್ರೆ ನಿನ್ನೆ ಕೂಡ ಅಲ್ಲಿ ದಾಳಿ ಆಗಿತ್ತು. ನಿನ್ನೆ ಕೂಡ ಸಿಆರ್ಪಿಎಫ್ ನ 2 ಮತ್ತು ಸೇನೆಯ 4 ಹತರಾಗಿದ್ದು. ಇವತ್ತು ಮತ್ತೆ ಪೂಂಚ್ ಪ್ರದೇಶದಲ್ಲಿ, ಜಮ್ಮು ಕಾಶ್ಮೀರದ ಒನ್ ಆಫ್ ದ ರಿಮೋಟ್ ಡಿಸ್ಟ್ರಿಕ್ಟ್ ಇನ್ ಜಮ್ಮು ಕಾಶ್ಮೀರ್ ಪೂಂಚ್, ಯಾಕಂದ್ರೆ 3 ಕಡೆಯಿಂದ ಅದು ಲೈನ್ ಆಫ್ ಕಂಟ್ರೋಲ್ನೇ ಸುತ್ತುವರೆದಿದೆ. ಮತ್ತೆ ಒಂದು ಅರ್ಧ ಭಾಗ ಇಂಡಿಯಾ ಪಾಕಿಸ್ತಾನ ಬೇರೆ ಬೇರೆ ಆದಾಗ ಅರ್ಧ ಪಾಕಿಸ್ತಾನಕ್ಕೆ ಹೋಗಿ ಅರ್ಧ ನಮ್ಗೆ ಉಳ್ಕೊಂಡಿತ್ತು. ಅದು ಪೂಂಚ್ ಪ್ರದೇಶ ಅಷ್ಟು ರಿಮೋಟ್ ಏರಿಯಾ, ಜೊತೆಗೆ ಬಹಳ ಅತ್ಯಂತ ಸೂಕ್ಷ್ಮವಾದಂತ ಪ್ರದೇಶ. ಅಲ್ಲಿ ಈಗ ಪಾಕಿಸ್ತಾನದ ಯೋಧರು ಭಾರತದ ಗಡಿಯ ಭಾರತದ ಮೇಲೆ ಮತ್ತೆ ಸೀಸ್ ಫೈರ್ ಮಾಡಿದ್ದಾರೆ. ಇದರಿಂದ ಈಗಾಗಲೇ 3 ಮಂದಿ ಭಾರತೀಯ ಯೋಧರು ಹತರಾಗಿದ್ದಾರೆ ಅನ್ನುವಂತಹ ಮತ್ತೊಂದು ಕಹಿ ಸುದ್ದಿ ನಮಗೆ ಸಿಗ್ತಾ ಇದೆ. ಯಾಕೆಂದ್ರೆ ನಿನ್ನೆ 4 ಯೋಧರು, 2 ಸಿಆರ್ಪಿಎಫ್ ಯೋಧರು ಹತರಾಗಿದ್ದು, ಈಗ ಮತ್ತೆ ಇವತ್ತು ಬೆಳಿಗ್ಗೆ ನಡೆದಂತಹ ಪೂಂಚ್ ಪ್ರದೇಶದಲ್ಲಿ ನಡೆದಂತಹ ಈ ಸೀಸ್ ಫೈರಿಂಗ್ ನಲ್ಲಿ ಮತ್ತೆ 3 ಯೋಧರು ಹತರಾಗಿದ್ದಾರೆ. ಸೊ ಈ ಮುಖಾಂತರ ಒಂದ್ ಕಡೆ ಶಾಂತಿ ಮಂತ್ರ ಪಠಿಸ್ತಿರುವಂತಹ, ಇನ್ಫ್ಯಾಕ್ಟ್ ಅಭಿನಂದನ್ ವರ್ಧಮಾನ್ ಅವರನ್ನ ಭಾರತಕ್ಕೆ ಬಿಡುವಂತದ್ದೇ ನಾವು ಶಾಂತಿಯ ಸಂಕೇತ ಅಂತ ಹೇಳಿದ್ರು ಪಾಕ್ ಪ್ರಧಾನಿ ಇಮ್ರಾನ್ ಖಾನ್. ಅದಾದ್ಮೇಲೆ 2 ಬಾರಿ ನಿನ್ನೆ ಮತ್ತು ಇವತ್ತು ಈಗಾಗಲೇ ಸೀಸ್ ಫೈರಿಂಗ್ ಆಗಿದೆ, ಗಡಿಯನ್ನ ಉಲ್ಲಂಘಿಸುವಂತದ್ದಾಗಿದೆ, ಮತ್ತೆ ನಮ್ಮ ಯೋಧರನ್ನ ಬಲಿ ತೆಗೆದುಕೊಳ್ಳುವಂತ ಪ್ರಕ್ರಿಯೆ ಪಾಕಿಸ್ತಾನದಿಂದ ಆಗಿದೆ. ನಾನು ಆಗ್ಲೇ ಹೇಳಿದಂಗೆ ದಿಸ್ ಇಸ್ ದ ಡಬಲ್ ಸ್ಟ್ಯಾಂಡರ್ಡ್ ಆಫ್ ಪಾಕಿಸ್ತಾನ್. ಅಭಿನಂದನ್. ಎಸ್, ಧನ್ಯವಾದ ಮಾಹಿತಿಗಾಗಿ.